ಆರ್‌ಸಿಬಿ ಅಂದ್ರೇನೆ ಫ್ಯಾನ್ಸ್. ಆರ್‌ಸಿಬಿಗೆ ಇರುವಂತಹ ಫ್ಯಾನ್ಸ್ ಕ್ರೇಜ್ ಯಾವ ತಂಡಕ್ಕೂ ಕೂಡ ಇಲ್ಲ. ಅಷ್ಟು ಅಭಿಮಾನ ನಮ್ಮ ಬೆಂಗಳೂರಿನ ತಂಡದ ಮೇಲೆ. ಸತತ 18 ವರ್ಷದಲ್ಲಿ ನಮ್ಮ ಟೀಮ್ ಸೋತ್ರು ಗೆದ್ರು ನಾವು ಬಿಟ್ಕೊಡೋ ಅಭಿಮಾನಿಯನ್ನ ನೋಡೇ ಇಲ್ಲ. ಇಲ್ಲೊಬ್ಬ ಗಾಯಕ ಸಂಗೀತಗಾರ ತನ್ನದೇ ರೀತಿಯಲ್ಲಿ ಅಭಿಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಆರ್‌ಸಿಬಿ ಅಂದಮೇಲೆ ಹೊಸತನಕ್ಕೆ ಕೊನೆಯೇ ಇರೋದಿಲ್ಲ. ಪ್ರತಿ ಮ್ಯಾಚು ಥ್ರಿಲ್ಲಿಂಗು ಮಾಡೋ ರೆಕಾರ್ಡ್ ಕೂಡ ಹಾಗೆ. ಇಂತಹ ಆರ್‌ಸಿಬಿ ಟೀಮ್ಗೆ ಪ್ರಸನ್ನ ಅನ್ನೋ ಈ ಯುವಕ ಸಂಗೀತಗಾರ ತನ್ನದೇ ಶೈಲಿಯಲ್ಲಿ ಟ್ರಿಬ್ಯೂಟ್ ನೀಡಿದ್ದಾನೆ. ಆರ್‌ಸಿಬಿ ಅಭಿಮಾನಿಯಾಗಿರೋ ಪ್ರಸನ್ನ ವೃತ್ತಿಯಲ್ಲಿ ಸಂಗೀತ ಸಂಯೋಜಕ ಮತ್ತು ಗಾಯಕ. ಸ್ವತಃ ತಾವೇ ಸಾಹಿತ್ಯ ಬರೆದು ಕಂಪೋಸ್ ಮಾಡಿ ಹಾಡಿದ್ದಾರೆ. ನಾವು ಕನ್ನಡಿಗರು, ಕರ್ನಾಟಕದವರಾಗಿರೋದ್ರಿಂದ ಆರ್‌ಸಿಬಿಗೆ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಆರ್‌ಸಿಬಿ ಅಭಿಮಾನಿಗಳು ನಾನು ಸಂಗೀತಗಾರ ಇರೋದ್ರಿಂದ ಆರ್‌ಸಿಬಿ ಹಾಡುಗಳನ್ನು ಮಾಡ್ತಾ ಇದ್ದೀನಿ. ಅದನ್ನು ಜನ ಇಷ್ಟಪಡ್ತಾ ಇದ್ದಾರೆ. ಈ ಸಾರಿ ವಿರಾಟ್ ಕೊಹ್ಲಿ ಅವರು 18ನೇ ವರ್ಷದ್ದು ಸೀಸನ್ ಇದು. ಸೊ 18 ವರ್ಷದಿಂದ ಆರ್‌ಸಿಬಿ ಕಪ್ ಗೆಲ್ಲಬೇಕು ಅಂತ ನಾವು ಕೋಟ್ಯಾಂತರ ಕನ್ನಡಿಗರು ಕನಸು ಕಂಡಿದ್ದೀವಿ. ಈ ಸಾರಿ ಖಂಡಿತ ಆರ್‌ಸಿಬಿ ಗೆದ್ದೇ ಗೆಲ್ಲುತ್ತೆ. ಅದೇ ಅಭಿಮಾನದಿಂದ ನಾನು ಆರ್‌ಸಿಬಿಗಾಗಿ ಹಾಡುಗಳನ್ನು ಮಾಡ್ತಾ ಇದ್ದೀನಿ. ಇತ್ತೀಚೆಗೆ IPL ಶುರು ಆಗೋಕ್ಕಿಂತ ಮುಂಚೆ ಆರ್‌ಸಿಬಿಗಾಗಿ ಒಂದು ಹಾಡು ಮಾಡಬೇಕು ಅಂತ ಒಂದು ಸಾಂಗ್ ಮಾಡಿದೆ. ಅನ್ನನ್ನ ಪಾತೆ ಅಂತ ಒಂದು ವೈರಲ್ ಸಾಂಗ್ ಆಗಿತ್ತು. ಅದನ್ನ ಇಟ್ಕೊಂಡು ಆರ್‌ಸಿಬಿಗೋಸ್ಕರ ಅಂತ ಒಂದು ಕಂಟೆಂಟ್ ಮಾಡಿದೆ. ಈ ಸಲ ಪಾರ್ಟಿನ ಮಾಡೋದು ಆರ್‌ಸಿಬಿ, IPL ಕಪ್ಪನ್ನು ಗೆಲ್ಲೋದು ಆರ್‌ಸಿಬಿ, ನಂಬರ್ 1 ಆಗೋದು ಆರ್‌ಸಿಬಿ, ನಾವೆಂದಿಗೂ ಆರ್‌ಸಿಬಿ. ಈ ಹಾಡು ಸಿಕ್ಕಾಪಟ್ಟೆ ವೈರಲ್ ಆಯಿತು. ಒಂದು 7 ಮಿಲಿಯನ್ ಗಟ್ಟಲೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಹರಿದಾಡ್ತು. ಎಲ್ಲ ಟ್ರೆಂಡಿಂಗಲ್ಲಿ ಬಂತು. ವೈರಲ್ ಆಗಿರೋದ್ರಿಂದ ಬಹಳ ಜನ ಅಂದರು, ನೀವು ಈ ಸಾಂಗ್ನ ಒಂದೇ ಸಾಂಗ್ ಮಾಡಬೇಡಿ, ಪ್ರತಿಯೊಂದು ಮ್ಯಾಚಿಗೂ ಮಾಡಿ ಒಂದೊಂದು ಸಾಂಗು ಅಂತ ಅಂದರು. ಸೊ ನಾನು ಅದನ್ನೇ ಖುಷಿಯಿಂದ ಆರ್‌ಸಿಬಿ ಅಭಿಮಾನಿಯಾಗಿ ಪ್ರತಿಯೊಂದು ಮ್ಯಾಚಿನ ಹಿಂದಿನ ದಿನ ಒಂದೊಂದು ಆರ್‌ಸಿಬಿ ಹಾಡನ್ನು ಮಾಡ್ತಾಯಿದ್ದೀನಿ. ಇವಾಗಲೇ 21 ಹಾಡುಗಳನ್ನು ಮಾಡಿದ್ದೀನಿ.